ಎಲ್ಲರಿಗೂ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಮೊದಲ ಪ್ರಶ್ನೆ, ಭಾರತೀಯ ನೌಕಾಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಡಿಸೆಂಬರ್ 4. ಈ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆ ದಿನವನ್ನ ಯಾಕೆ ಆಚರಣೆ ಮಾಡುತ್ತಾರೆ ಅಂದರೆ 1971 ಡಿಸೆಂಬರ್ 4ರಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಈ ನೌಕಾಪಡೆಯು ಆಪರೇಷನ್ ಟ್ರೈಡೆಂಟ್ ಮಾಡಿಕೊಂಡು ಪಾಕಿಸ್ತಾನದ ಹಡಗುಗಳನ್ನು ನಾಶಪಡಿಸಿದರ ಸಲುವಾಗಿ ಈ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅದೇ ರೀತಿ 2023ರ ನೌಕಾಪಡೆ ದಿನವು ನಡೆದ ಸ್ಥಳ ಸಿಂಗದುರ್ಗ. ಈ ಸಿಂಗದುರ್ಗವು ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಈ ಸಿಂಗದುರ್ಗ ಎಂಬ ಪ್ರದೇಶದಲ್ಲಿ ನೌಕಾಪಡೆ ದಿನದಂದೇ ರಾಜ್ಕೋಟ್ ಎಂಬಲ್ಲಿ ಶಿವಾಜಿ ಪ್ರತಿಮೆಯನ್ನು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಛತ್ರಪತಿ ಶಿವಾಜಿಯವರನ್ನು ಭಾರತೀಯ ನೌಕಾಪಡೆ ಪಿತಾಮಹನೆಂದು ಕರೆಯುವರು. ಅಂದರೆ ಭಾರತೀಯ ನೌಕಾಪಡೆಯ ಪಿತಾಮಹನೆಂದು ಛತ್ರಪತಿ ಶಿವಾಜಿಯವರನ್ನು ಕರೆಯುತ್ತಾರೆ. ನೆಕ್ಸ್ಟ್, ನೌಕಾಪಡೆಯ ಹೊಸ ಧ್ವಜದ ಹೆಸರು. ಅಂದ್ರೆ ಇತ್ತೀಚೆಗೆ ನೌಕಾಪಡೆಗೆ ಧ್ವಜವನ್ನು ಬದಲಾವಣೆ ಮಾಡಲಾಯಿತು. ಆ ಧ್ವಜದ ಹೆಸರು ನಿಶಾನ್ ಎಂದು ಹೆಸರಿಡಲಾಗಿದೆ. ಭಾರತ ನೌಕಾಪಡೆ ಕೇಂದ್ರ ಪಡೆಗಳು ಅಂದ್ರೆ ಪೂರ್ವ ನೌಕಾವಲಯ ವಿಶಾಖಪಟ್ಟಣ, ಪಶ್ಚಿಮ ನೌಕಾವಲಯ ಮುಂಬೈ, ದಕ್ಷಿಣ ನೌಕಾವಲಯ ಕೊಚ್ಚಿ, ಕೇರಳದಲ್ಲಿ ಬರುತ್ತದೆ. ನೆಕ್ಸ್ಟ್, ಎರಡನೇ ಕ್ವಶನ್, 2024ರ ICC T20ದಲ್ಲಿ ಭಾಗವಹಿಸುವ ಒಟ್ಟು ತಂಡಗಳ ಸಂಖ್ಯೆ. ಉತ್ತರ 20 ತಂಡಗಳು 2024ರ ICC T20ಯಲ್ಲಿ ಭಾಗವಹಿಸುತ್ತವೆ. ಈ 2024ರ ICC T20 ನಡೆಯುವ ಸ್ಥಳ ಕೆರಿಬಿಯನ್ ದ್ವೀಪಗಳಲ್ಲಿ ನಡೆಯುತ್ತದೆ. ಅದು USA ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದೇಶಗಳಲ್ಲಿ ಈ 2024ರ T20 ನಡೆಯಲಿದೆ. ಈ ವರ್ಲ್ಡ್ ಕಪ್ ಅನ್ನು ಆಯೋಜಿಸುವ ಒಂದು ಸಂಸ್ಥೆ ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದು ಸ್ಥಾಪನೆಯಾದ ವರ್ಷ 1909. ಇದರ ಕೇಂದ್ರ ಕಚೇರಿ ದುಬೈನಲ್ಲಿದೆ. ಇತ್ತೀಚೆಗೆ ODI ಕ್ರಿಕೆಟ್ ವಿಶ್ವಕಪ್ ದಲ್ಲಿ ಗೆದ್ದ ದೇಶ ಆಸ್ಟ್ರೇಲಿಯಾ. ರನ್ನರ್ ಅಪ್ ಭಾರತ. ಇದನ್ನು ಆಯೋಜಿಸುವ ದೇಶ ಭಾರತವಾಗಿತ್ತು. ನೆಕ್ಸ್ಟ್, ಮೂರನೇ ಕ್ವಶನ್, 2023ರ ವಿಶ್ವ ಮಣ್ಣಿನ ದಿನದ ಧ್ಯೇಯವಾಕ್ಯ ಏನಾಗಿದೆ? ಉತ್ತರ ಮಣ್ಣು ಮತ್ತು ನೀರು ಜೀವನದ ಮೂಲ. ವಿಶ್ವ ಮಣ್ಣಿನ ದಿನವನ್ನು 2014ರಿಂದ ಮಣ್ಣಿನ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ಆಚರಣೆಯನ್ನು ಮಾಡುತ್ತಾ ಬಂದಿದೆ. ನೆಕ್ಸ್ಟ್ ಕ್ವಶನ್, ನಾಲ್ಕನೇ ಕ್ವಶನ್, ಮೈಚಾಂಗ್ ಚಂಡಮಾರುತದ ಹೆಸರನ್ನು ಕೊಟ್ಟ ದೇಶ ಯಾವುದು? ಅಂದ್ರೆ ಮೈಚಾಂಗ್ ಚಂಡಮಾರುತ ಇತ್ತೀಚೆಗೆ ಬೀಸಿದೆ. ಇದರ ಹೆಸರನ್ನು ಕೊಟ್ಟ ದೇಶ ಉತ್ತರ ಮ್ಯಾನ್ಮಾರ್. ಈ ಮೈಚಾಂಗ್ ಚಂಡಮಾರುತವು ಯಾವ ಕರಾವಳಿಗೆ ಬೀಸಿತೆಂದರೆ ಭಾರತದ ಪೂರ್ವ ಕರಾವಳಿಗೆ ಈ ಮೈಚಾಂಗ್ ಚಂಡಮಾರುತವು ಬೀಸಿತು. ಈ ಭಾರತ ಪೂರ್ವ ಕರಾವಳಿಯು ಪಶ್ಚಿಮ ಬಂಗಾಳದ ಸಮೀಪ ಬರುತ್ತದೆ. ಇದು ಮೈಚಾಂಗ್ ಚಂಡಮಾರುತವು ಅಪ್ಪಳಿಸಿದ ರಾಜ್ಯಗಳು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಬೀಸಿತು. ನೆಕ್ಸ್ಟ್, ಅದೇ ರೀತಿ ಇತ್ತೀಚೆಗೆ ಬೀಸಿದ ಚಂಡಮಾರುತಗಳು ಅಂದ್ರೆ ಇದಕ್ಕಿಂತ ಹಿಂದುಗಡೆ ಹಮುನಾ ಎಂಬ ಚಂಡಮಾರುತ ಅರಬ್ಬಿ ಸಮುದ್ರದಲ್ಲಿ ಬೀಸಿದ್ದು. ಇದಕ್ಕೆ ಹಮುನಾ ಎಂದು ಹೆಸರು ನೀಡಿದ ದೇಶ ಯೆಮನ್ ದೇಶ. ಅದೇ ರೀತಿ ತೇಜ್ ಎಂಬ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲಿ ಬೀಸಿದ್ದು. ಇದನ್ನು ಹೆಸರು ನೀಡಿದ ದೇಶ ಭಾರತ. ಈ ಭಾರತದಲ್ಲಿ ಹವಾಮಾನ ಕುರಿತು ವರದಿ ಮಾಡುವ ಭಾರತದಲ್ಲಿರುವ ಸಂಸ್ಥೆ ಯಾವುದಪ್ಪ ಅಂದ್ರೆ IMD ಅಂದ್ರೆ ಇಂಟರ್ನ್ಯಾಷನಲ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಇಂಟರ್ನ್ಯಾಷನಲ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ದ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿದೆ. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ ಕೇಂದ್ರ ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. ನೆಕ್ಸ್ಟ್, ಈ ಚಂಡಮಾರುತಗಳಿಗೆ ಬೇರೆ ಬೇರೆ ಪ್ರದೇಶದಲ್ಲಿ ಕರೆಯುವ ಹೆಸರುಗಳು ಅಂದ್ರೆ ಈಗ ಚೀನಾ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಒಂದೊಂದು ಹೆಸರು ಕರೆಯುತ್ತಾರೆ. ಅದೇ ರೀತಿ ಚೀನಾ ಮತ್ತು ತೈವಾನ್ದಲ್ಲಿ ಟೆಫ್ಲೋನ್ ಎನ್ನುವರು, ಉತ್ತರ ಅಮೆರಿಕದಲ್ಲಿ ಹರಿಕೇನ್ ಎನ್ನುವರು, ಆಸ್ಟ್ರೇಲಿಯಾದಲ್ಲಿ ಬಿಲ್ಲಿ, ಭಾರತದಲ್ಲಿ ಸೈಕ್ಲೋನ್ ಅಂದ್ರೆ ಚಂಡಮಾರುತ, ರಷ್ಯಾದಲ್ಲಿ ವರ್ಲ್ಫುಲ್ ಎಂಬುವರು. ಅದೇ ರೀತಿ ಈ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಇದು ಸ್ಥಾಪನೆಯಾಗಿದ್ದು 1950 ಮಾರ್ಚ್ 23.
ಈ 1950 ಮಾರ್ಚ್ 23ರಂದು ಈ ವರ್ಲ್ಡ್ ಮೆಟಲರ್ಜಿಕಲ್ ಆರ್ಗನೈಸೇಷನ್ ಸ್ಥಾಪನೆ ಆಯಿತು. ಈ ಮಾರ್ಚ್ 23ರಂದೇ ವಿಶ್ವ ಹವಾಮಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇದು WMOದ ಕೇಂದ್ರ ಕಚೇರಿಯು ಜಿನೇವಾದಲ್ಲಿದೆ. ಜಿನೇವು ಸ್ವಿಟ್ಜರ್ಲೆಂಡ್ನಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್. ಇತ್ತೀಚೆಗೆ ಎಷ್ಟು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆದಿದೆ? ಉತ್ತರ 5. ಅಂದ್ರೆ ಇತ್ತೀಚೆಗೆ ಭಾರತದ 5 ರಾಜ್ಯಗಳಲ್ಲಿ ಚುನಾವಣೆಗಳನ್ನು ನಡೆದು ಅದರ ಮುಖ್ಯಮಂತ್ರಿಗಳನ್ನು ಆಯ್ಕೆಯಾಗಿದ್ದಾರೆ. ಮೊದಲನೇದು ರಾಜಸ್ಥಾನದ ರಾಜಧಾನಿ ಜೈಪುರ್. ಈಗಿನ ಪ್ರೆಸೆಂಟ್ ಮುಖ್ಯಮಂತ್ರಿಯಾಗಿ ಭಜನ್ಲಾಲ್ ಶರ್ಮಾ. ಎರಡನೇದು ಮಧ್ಯಪ್ರದೇಶ್, ರಾಜಧಾನಿ ಭೋಪಾಲ್. ಈಗಿನ ಮುಖ್ಯಮಂತ್ರಿ ಮೋಹನ್ ಯಾದವ್. ಈ ಮೋಹನ್ ಯಾದವ್ ಅವರು ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಮೂರನೇದು ಛತ್ತೀಸ್ಗಢ, ರಾಜಧಾನಿ ರಾಯ್ಪುರ್. ಈಗಿನ ಮುಖ್ಯಮಂತ್ರಿ ವಿಷ್ಣು ಡಿ.ಯು. ಸಾಯಿ. ನಾಲ್ಕನೇ ತೆಲಂಗಾಣ, ರಾಜಧಾನಿ ಹೈದರಾಬಾದ್. ಈಗಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ. ಇನ್ನು 5ನೇದು ಮಿಜೋರಾಂ, ಇದರ ರಾಜಧಾನಿ ಐಜ್ವಾಲ್. ಈಗಿನ ಮುಖ್ಯಮಂತ್ರಿ ಲಾಲ್ದು ಓಂ. ಈ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 164ನೇ ವಿಧಿಯು ಈ ಮುಖ್ಯಮಂತ್ರಿಗಳ ಬಗ್ಗೆ ತಿಳಿಸುತ್ತದೆ. ಈ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಜ್ಯಪಾಲರು. ಮಂತ್ರಿಮಂಡಲವನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿರುತ್ತದೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ 8 ಬಾರಿ ಅಂಬಾರಿ ಹೊತ್ತ ಯಾವ ಹೆಸರಿನ ಆನೆ ವೀರಮರಣ ಹೊಂದಿದೆ ಅಂದ್ರೆ ಉತ್ತರ ಅರ್ಜುನ ಎಂಬ ಆನೆ ಇತ್ತೀಚೆಗೆ ಮರಣ ಹೊಂದಿತ್ತು. ಅದೇ ರೀತಿ ಆನೆ ಸಂರಕ್ಷಣಾ ಕಾಯ್ದೆ 1992. ವಿಶ್ವ ಆನೆ ದಿನವು ಆಗಸ್ಟ್ 12. ಕರ್ನಾಟಕದಲ್ಲಿರುವ ಒಟ್ಟು ಆನೆಗಳ ಸಂಖ್ಯೆ 6395. ಆನೆ ಗಣತಿಯು ಪ್ರತಿ 5 ವರ್ಷಗಳಿಗೊಮ್ಮೆ ಮಾಡುತ್ತಾರೆ. ಅದೇ ರೀತಿ ಇತ್ತೀಚೆಗೆ ದಸರಾ ಉತ್ಸವದಲ್ಲಿ 413ನೇ ದಸರಾ ಉತ್ಸವದಲ್ಲಿ ಅಂಬಾರಿ ಹೊತ್ತ ಆನೆ ಹೆಸರು ಅಭಿಮನ್ಯು. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಡಿಸೆಂಬರ್ 6ರಂದು ಯಾರ ಸ್ಮರಣಾರ್ಥವಾಗಿ ಮಹಾಪರಿನಿರ್ವಾಣ ದಿವಸವಾಗಿ ಆಚರಿಸಲಾಗುತ್ತದೆ? ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸ್ಮರಣಾರ್ಥವಾಗಿ ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣ ದಿವಸವಾಗಿ ಆಚರಣೆ ಮಾಡಲಾಗುತ್ತದೆ. ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಆಗಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಿಧನ ಹೊಂದಿರುವ ದಿನದ ಡಿಸೆಂಬರ್ 6, 1956ರಂದು ಇವರು ನಿಧನ ಹೊಂದುತ್ತಾರೆ. ಸ್ಮರಣಾರ್ಥಕವಾಗಿ ಅಂದ್ರೆ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್, ಅಂಬೇಡ್ಕರ್ ಅವರು 1891ರ ಏಪ್ರಿಲ್ 14ರಂದು ಮುಹಾ ಅಂದ್ರೆ ಮೊದಲ ಮಹಾರಾಷ್ಟ್ರ, ಈಗಿನ ಅಧಿಕೃತವಾಗಿ ಇದರ ಹೆಸರು ಡಾಕ್ಟರ್ ಅಂಬೇಡ್ಕರ್ ನಗರ ಎಂದು ಕರೆಯಲಾಗುತ್ತದೆ. ಮುಹಾ ನಗರವನ್ನು ಡಾಕ್ಟರ್ ಅಂಬೇಡ್ಕರ್ ನಗರವೆಂದು ಕರೆಯಲಾಗುತ್ತದೆ. ಈಗ ಮಧ್ಯಪ್ರದೇಶದಲ್ಲಿ ಇದೆ. ಏಪ್ರಿಲ್ 14ರಂದು ಇವರ ಜನನ ಹೊಂದಿದ ದಿನವಾಗಿದ್ದು ವಿಶ್ವ ಜ್ಞಾನದ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ 1924ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸ್ಥಾಪಿಸಿದರು. ಅದೇ ರೀತಿ 1927 ಮಾರ್ಚ್ 20ರಂದು ಮಹಾಡ್ ಸತ್ಯಾಗ್ರಹವನ್ನು ಮಾಡಿದರು. 1932ರಲ್ಲಿ ಪುನಾ ಒಪ್ಪಂದವಾಯಿತು. ಇದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಪುನಾ ಒಪ್ಪಂದವಾಯಿತು. ರೀತಿ 1930ರಿಂದ 32ರವರೆಗೆ ನಡೆದ 3 ದುಂಡು ಮೇಜಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ವ್ಯಕ್ತಿಯಾಗಿದ್ದಾರೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವರಿಗೆ 1990ರಲ್ಲಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇವರ ಪ್ರಮುಖ ಕೃತಿಗಳು ಬುದ್ಧ ಮತ್ತು ಅವನ ಧರ್ಮ, ಅನಿಹಿಲೇಷನ್ ಕಾಸ್ಟ್, ವೇಟಿಂಗ್ ಫಾರ್ ವೀಸಾ. ಈ ವೇಟಿಂಗ್ ಫಾರ್ ವೀಸಾವು ಇವರ ಆತ್ಮಚರಿತ್ರೆಯಾಗಿದೆ. ಇವರ ಸಮಾಧಿ ಸ್ಥಳ ಇರುವುದು ಚೈತ್ಯಭೂಮಿ. ಸಮಾಧಿ ಸ್ಥಳಕ್ಕೆ ಚೈತ್ಯಭೂಮಿ ಎಂದು ಕರೆಯುತ್ತಾರೆ. ಇತ್ತೀಚೆಗೆ ಇವರ ಪ್ರತಿಮೆಯನ್ನು ಲಾತೂರಿನಲ್ಲಿ ಅಂದ್ರೆ ಮಹಾರಾಷ್ಟ್ರದ ಲಾತೂರಿನಲ್ಲಿ ಸ್ಥಾಪಿಸಲಾಗಿದೆ. ಈ ಪ್ರತಿಮೆಯನ್ನು ಜ್ಞಾನದ ಪ್ರತಿಮೆ ಎಂದು ಕರೆಯಲಾಗಿದೆ.